ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, N4SK ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚೇಳುಗಳು ಪರಭಕ್ಷಕ ಜಾತಿಗೆ ಸೇರಿದ ಜೀವಜಂತು ಪ್ರಾಣಿಗಳಾಗಿವೆ. ಪ್ರಾಣಿ ವಿಂಗಡಣೆ ಸಂದರ್ಭದಲ್ಲಿ ವರ್ಗೀಯ ವಿಂಗಡಣೆಯಲ್ಲಿ ಚೇಳುಗಳು ಅರಕ್ನಿಡ್ ಎಂಬ ಪ್ರಭೇದಕ್ಕೆ ಸೇರುತ್ತವೆ. ಅವುಗಳಿಗೆ 8 ಪಾದಗಳಿವೆ. ಅವುಗಳ ಮುಂದಿರುವ ಇಕ್ಕಳದಂತಹ ವಾಸನೆ ಕಂಡುಹಿಡಿಯುವ ಜೋಡಿ ನಖಗಳು ಹಾಗೂ ಪಟ್ಟಿಗಳುಳ್ಳ ಸಣ್ಣ ಬಾಲದ ತಿರುವು ಆಕಾರವು ಅದರ ಹಿಂದೆಯೇ ವಿಷದ ಮುಳ್ಳನ್ನು ಹೊಂದಿರುತ್ತದೆ. ಚೇಳು ಅತ್ಯಂತ ವಿಷಕಾರಿ ಎಂದು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಭಯವಿದೆ. ಈ ಪ್ರಭೇದದ 25 ಜಾತಿಯ ಚೇಳುಗಳಿಗೆ ಮಾತ್ರ ಮಾನವನನ್ನು ಕೊಲ್ಲುವ ವಿಷ ಇದೆ. ಚೇಳುಗಳು ಎಲ್ಲಾ ಖಂಡದಲ್ಲೂ ವ್ಯಾಪಕವಾಗಿ ಹರಡಿವೆ, ಆದರೆ ಅಂಟಾರ್ಟಿಕಾ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಕಾಣಸಿಗುತ್ತವೆ. ಚೇಳುಗಳಲ್ಲಿ ಒಟ್ಟು 1752 ಪ್ರಭೇದಗಳಿವೆ ಎಂದು ವರ್ಣಿಸಲಾಗಿದೆ. ಚೇಳುಗಳು ನೈಸರ್ಗಿಕವಾಗಿ ಎಲ್ಲಾ ಕಡೆ ತಮ್ಮ ನೆಲೆವಾಸ ಹೊಂದಿವೆ. ಅತ್ಯಂತ ಎತ್ತರದ ಪರ್ವತ ಶಿಖರದಲ್ಲೂ ಇವುಗಳನ್ನು ಕಾಣಬಹುದು. ಗವಿಗಳು, ಆಂತರಿಕ ಉಬ್ಬರೆಯುಳ್ಳ ಪ್ರದೇಶಗಳು, ಅಲ್ಲಿನ ವಲಯದಲ್ಲೂ ಇವುಗಳ ನೆಲೆವಾಸವಿದೆ. ಪಳೆಯುಳಕ್ಕೆ ದಾಖಲೆಗಳು ಸಮುದ್ರ ತೀರದ ಸಿಲ್ವರಿನ್ ಕಾಲದ ಜೇಡಿ ಮಣ್ಣಿನ ದಿಬ್ಬಗಳು, ಕಲ್ಲಿದ್ದಿಲು ದೊರೆಯುವ ಪ್ರದೇಶಗಳಲ್ಲಿ ಮತ್ತು ಬಿಳಿಚಿನ್ನದ ನಿಕ್ಷೇಪದ ಅವಶೇಷಗಳಲ್ಲಿ ಇವುಗಳು ಕಾಣಬರುತ್ತವೆ. ಅತ್ಯಂತ ಪುರಾತನ ಕಾಲದಲ್ಲಿ, ಅಂದರೆ 430 ವರ್ಷಗಳ ಹಿಂದೆ ಕಂಡುಬಂದಿದೆ ಎಂದು ಇತಿಹಾಸ ಹೇಳುತ್ತದೆ. ಚೇಳುಗಳ ಆಯುಷ್ಯದ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಇದರ ಆಯುಷ್ಯವು ಸರಿಸುಮಾರು 4 ವರ್ಷದಿಂದ 25 ವರ್ಷಗಳೆಂದು ಅಂದಾಜಿಸಲಾಗಿದೆ. ಯಾಕೆಂದರೆ ಇನ್ನೊಂದು ಜೀವಿವರ್ಗ ಇದೇ ಜಾತಿ ಗೆರಿ ಜಂತು ಪ್ರಾಣಿಯ ಗರಿಷ್ಠ ಆಯುಷ್ಯ 25 ವರ್ಷಗಳಾಗಿವೆ ಎನ್ನಲಾಗಿದೆ. ಸಾಮಾನ್ಯವಾಗಿ ಚೇಳುಗಳು ಉಷ್ಣತೆ 20 ಡಿಗ್ರಿ ಸೆಲ್ಸಿಯಸ್ರಿಂದ 37 ಡಿಗ್ರಿ ಸೆಲ್ಸಿಯಸ್ ವರೆಗಿರುವ ವಾತಾವರಣವನ್ನು ಬಯಸುತ್ತವೆ. ಕೆಲ ಉಪಜಾತಿಗಳು ನೆಲದಾಳದ ತಂಪು ಭಾಗದಲ್ಲಿ ವಾಸಿಸುತ್ತಿರುತ್ತವೆ. ಆಹಾರ ಹುಡುಕಲು ಮೇಲಕ್ಕೆ ಬಂದು ಮತ್ತೆ ತಮ್ಮ ಬೇಟೆ ದೊರಕಿದ ನಂತರ ನೆಲದಾಳದ ತಂಪು ಭಾಗಕ್ಕೆ ಇಲ್ಲವೇ ಬಂಡೆಯ ಪೊಟರಿಯೊಳಗೆ ಸೇರಿ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳುತ್ತವೆ. ಚೇಳುಗಳು ಯಾವಾಗಲೂ ಬೆಳಕಿಗೆ ಪ್ರತಿಕ್ರಿಯಿಸುವ ಸ್ವಭಾವ ಹೊಂದಿದೆ. ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು, ಅಂದರೆ ಪಕ್ಷಿಗಳು, ಸಂಧಿಪದಿಗಳು, ಹಲ್ಲಿಗಳು, ಇಲಿಗಳು, ಹೆಗ್ಗಣಗಳು ಮತ್ತು ದೊಡ್ಡ ಇಲಿಗಳು ಇತ್ಯಾದಿಗಳಿಂದ ರಕ್ಷಿಸಿಕೊಳ್ಳುತ್ತವೆ. ಚೇಳುಗಳು ಅತ್ಯಂತ ಅವಕಾಶವಾದಿಗಳಂತೆ ವರ್ತಿಸುತ್ತವೆ. ತಮ್ಮ ಪರಭಕ್ಷಕತನವನ್ನು ಸಣ್ಣ ಕೀಟಗಳು, ಹುಳುಗಳು ಅಲ್ಲದೆ ದೊಡ್ಡ ಗಾತ್ರದ ಚೇಳುಗಳು ಒಮ್ಮೊಮ್ಮೆ ಹಲ್ಲಿಗಳನ್ನು ಆಹಾರಕ್ಕಾಗಿ ಬೇಟೆಯಾಡುತ್ತವೆ. ಅದರ ಉದ್ದನೆ ಕೊಂಡಿಗಳು ಸುತ್ತಲೂ ಸುರುಳಿಯಾಕಾರದ ಸಂವೇದಿ ಕೂದಲನ್ನು ಹೊಂದಿದ್ದು, ಅದನ್ನು ಸ್ಪರ್ಶಿಸಲು ಬರುವ ಬೇಟೆಯನ್ನು ಅದು ಸಲೀಸಾಗಿ ತನ್ನ ಆಹಾರವಾಗಿಸುತ್ತದೆ. ಬೇಟೆ ಹತ್ತಿರಕ್ಕೆ ಬಂದ ಮೇಲೆ ಅದು ನಿಧಾನವಾಗಿ ತನ್ನ ವಿಷದ ಕೊಂಡಿಗಳಿಂದ ಅದನ್ನು ಘಾಸಿಗೊಳಿಸಿ ಭಕ್ಷಿಸುತ್ತದೆ. ತಮ್ಮ ವಿಷದ ಪ್ರಮಾಣಕ್ಕನುಗುಣವಾಗಿ ಅದು ತನ್ನ ಚಿಮುಟಾಂಗ ಬಳಸಿ ಅದನ್ನು ಹುಡಿಯಾಗಿಸಿ ಅರೆಯಬಹುದು. ಇಲ್ಲವೇ ಅದರ ನರವ್ಯೂಹ ನಿಷ್ಕ್ರಿಯಗೊಳ್ಳುವ ವಿಷವನ್ನು ಅದರೊಳಗೆ ಸೇರಿಸಿ ತನ್ನ ಬೇಟೆಯನ್ನು ಪಡೆಯುತ್ತದೆ. ಚೇಳುಗಳು ಒಂದೇ ಸಾರಿಗೆ ಅತ್ಯಧಿಕ ಆಹಾರ ಸೇವಿಸಬಲ್ಲವು. ವಿಚಿತ್ರವೆಂದರೆ ಅದಕ್ಕೆ ಆಹಾರ ಸಂಗ್ರಹಣೆಯ ಹೆಚ್ಚು ಸಾಮರ್ಥ್ಯವಿದ್ದರೆ ಅದರ ಜೀರ್ಣಾಂಗ ಕ್ರಿಯೆಯು ಅತ್ಯಂತ ಮಂದಗತಿಯಲ್ಲಿದೆ. ಹೀಗಾಗಿ ಅದರದು ಕ್ರಿಯಾತ್ಮಕವಲ್ಲದ ಬದುಕಿನ ಶೈಲಿಯಾಗಿದೆ. ಇದರಿಂದಾಗಿ ಚೇಳುಗಳು ದೀರ್ಘಾಯು ಎಂದು ಹೇಳಬಹುದು. ಹೀಗಾಗಿ ಅವು ಆಹಾರವಿಲ್ಲದೆ 6 ರಿಂದ 12 ತಿಂಗಳ ಕಾಲ ಉಪವಾಸ ಬದುಕಿರಬಹುದಾಗಿದೆ. ಇನ್ನ ಚೇಳಿನ ವೈದ್ಯಕೀಯ ಉಪಯೋಗಗಳೆಂದರೆ, ಇದರಲ್ಲಿ ಪ್ರಮುಖವೆಂದರೆ ಚೇಳಿನ ನಂಜು ಪ್ರೋಟೀನ್ ಯುಕ್ತವಾಗಿದೆ. ಇದನ್ನು ಔಷಧೀಯ ತಯಾರಿಕೆಯಲ್ಲೂ ಬಳಸುತ್ತಾರೆ. ರೋಗ ನಿರೋಧಕಗಳ ನೆರವಿಗೆ ಸಹಾಯಕವಾಗಿದೆ. ರೋಗ ನಿರೋಧಕ ಶಕ್ತಿಹೀನತೆಯನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಉದಾಹರಣೆಗೆ ಸಂಧಿವಾತ, ಹೊಟ್ಟೆಯುರಿಯೂತ, ಕಣ್ಣಿನ ವಿವಿಧ ಬಿಳಿಪೊರೆಗಳ ನಿವಾರಣೆಗೆ ಇದರ ಬಳಕೆಯಾಗುತ್ತದೆ. ಚೇಳು ವಿಷವು ವೈದ್ಯಕೀಯವಾಗಿ ಚರ್ಮರೋಗ ವಿಜ್ಞಾನದಲ್ಲಿ ಮಹತ್ವದ್ದಾಗಿದೆ. ಡೆತ್ ಸ್ಟಾಲ್ಕರ್ ಜಾತಿ ಚೇಳುಗಳು ಅತ್ಯಂತ ಪ್ರಬಲ ವಿಷ ಹೊಂದಿರುತ್ತವೆ. ಕ್ಲೋರೋಟಾಕ್ಸಿನ್ ಒಂದು 36 ಅಮಿನೋ ಆಮ್ಲ ಜಠರ ಸಂಬಂಧಿ ದೋಷಗಳಿಗೆ ಅನುಕೂಲವಾದ ರಸಾಯನವು ಈ ವಿಷಯುಳ್ಳ ಡೆತ್ ಸ್ಟಾಲ್ಕರ್ ಚೇಳಿನಲ್ಲಿರುತ್ತದೆ. ಇದು ಸಣ್ಣ ಪ್ರಕ್ರಿಯೆಗಳ ಸ್ಥಗಿತತೆ ತಡೆಯುತ್ತದೆ. ಅದನ್ನೇ ಕ್ಲೋರೈಡ್ ಚಾನಲ್ಗಳೆನ್ನುತ್ತಾರೆ. ಈ ಕ್ಲೋರೋಟಾಕ್ಸಿನ್ ಮೆದುಳಿನ ಕ್ಯಾನ್ಸರ್ನಿಂದ ಹಾಳಾದ ಕೋಶಗಳನ್ನು ಸರಿ ಮಾಡುತ್ತದೆ. ಇದು ಹೊಸ ವಿಧಾನಗಳ ಅಳವಡಿಸಲು ಹಾಗೂ ನೂತನ ತನಿಖೆಗೆ ದಾರಿ ಮಾಡಿಕೊಟ್ಟಿದೆ. ಹೀಗೆ ಹಲವಾರು ಅರ್ಬುದ ರೋಗಗಳ ಪತ್ತೆ ಹಾಗೂ ಗುಣಮುಖಕ್ಕೆ ಉಪಯೋಗಿಸಲಾಗುತ್ತಿದೆ. ಸಂಸ್ಕೃತಿ. ಇದನ್ನು ಕೆಲವು ದೇಶಗಳ ಸಂಸ್ಕೃತಿಯಲ್ಲೂ ಬಳಸಲಾಗುತ್ತಿದೆ. ವೃಶ್ಚಿಕ ಎಂಬುದನ್ನು 12 ರಾಶಿಚಕ್ರದ ಭವಿಷ್ಯದಲ್ಲಿಯೂ ಬಳಸಲಾಗುತ್ತದೆ. ಬೆಬಲೋನಿಯನ್ ಭವಿಷ್ಯಗಾರರು ಚಾಲ್ಡಿಯನ್ ಕಾಲದಿಂದಲೂ ಬಳಕೆ ಮಾಡುತ್ತಾ ಬಂದಿದ್ದಾರೆ. ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಏಷಿಯಾಗಳಲ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ವೃಶ್ಚಿಕವು ಒಂದು ಸಾಹಿತ್ಯ ಕಲಾಕೃತಿಯನ್ನಾಗಿ ಬಳಕೆ ಮಾಡಲಾಗುತ್ತದೆ. ವಿಶೇಷವಾಗಿ ಇಸ್ಲಾಮಿಕ್ ಕಲೆ ಕಂಡುಬರುವ ಮಧ್ಯ ಪ್ರಾಚ್ಯದಲ್ಲಿ ಇದನ್ನು ಕಾಣಬಹುದು.
ಇದನ್ನು ದುಷ್ಟ ಶಕ್ತಿ ವಿರುದ್ಧ ಹೋರಾಡುವ ಮತ್ತು ಅದರಿಂದ ನಮ್ಮನ್ನು ರಕ್ಷಿಸುವ ಸಂಕೇತ ದರವೇಶಿಗಳ ಶಕ್ತಿಯನ್ನು ಹೊಂದಿದ್ದು, ಇದರಿಂದ ದುಷ್ಟ ಶಕ್ತಿಗಳ ವಿರುದ್ಧ ಪ್ರತಿಶಕ್ತಿಯಾಗಿ ಬಳಸಲಾಗುತ್ತದೆ. ಔಷಧಗಳನ್ನು ಚೇಳಿನ ವಿಷದಿಂದ ತಯಾರಿಸಲಾಗುತ್ತದೆ. ಚೇಳಿನ ವಿಷವು ನಮ್ಮ ಕೆಲವು ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಹಾಗಾಗಿಯೇ ಚೇಳಿನ ವಿಷಕ್ಕೆ ಹೆಚ್ಚಿನ ಬೇಡಿಕೆಯಿದೆ. ಸದ್ಯ 1 ಗ್ರಾಂ ಚೇಳಿನ ವಿಷ 80,000ವರೆಗೆ ಮಾರಾಟವಾಗುತ್ತಿದೆ. ಅಂದರೆ ಲೀಟರ್ ಚೇಳಿನ ವಿಷದ ಬೆಲೆ ರೂ. 80 ಕೋಟಿ. ಇದು ವಿಶ್ವದ ಅತ್ಯಂತ ದುಬಾರಿ ವಿಷ ಎಂಬ ಮನ್ನಣೆಯನ್ನು ಗಳಿಸಿದೆ. ಇದರಿಂದಾಗಿ ಟರ್ಕಿಯ ಲ್ಯಾಬ್ಗಳಲ್ಲಿ ಚೇಳುಗಳನ್ನು ಸಾಕಲಾಗುತ್ತಿದೆ. ಟರ್ಕಿಯ ಪ್ರಯೋಗಾಲಯವು ದಿನಕ್ಕೆ 2 ಗ್ರಾಂ ವಿಷವನ್ನು ಚೇಳುಗಳಿಂದ ಸಂಗ್ರಹಿಸುತ್ತದೆ. ಚೇಳುಗಳನ್ನು ಪೆಟ್ಟಿಗೆಗಳಿಂದ ಹೊರತೆಗೆಯಲಾಗುತ್ತದೆ ಮತ್ತು ವಿಷವನ್ನು ವಿಶೇಷ ವಿಧಾನಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ನಂತರ ವಿಷವನ್ನು ಫ್ರೀಜ್ ಮಾಡಿ ಪುಡಿ ಮಾಡಿ ಮಾರಾಟ ಮಾಡಲಾಗುತ್ತದೆ. ಚೇಳುಗಳಿಂದ ವಿಷವನ್ನು ಹೊರತೆಗೆಯುವ ಪ್ರಕ್ರಿಯೆಯನ್ನು ಚೇಳು ತಳಿಯ ಮಾಲೀಕರಾದ ಮೆಟಿನ್ ಒರಿನರ್ ವಿವರಿಸಿದ್ದಾರೆ. ಚೇಳುಗಳಿಂದ ಸಂಗ್ರಹಿಸಿದ ವಿಷವನ್ನು ಮೊದಲು ಘನೀಕರಿಸಲಾಗುತ್ತದೆ, ಹೆಪ್ಪುಗಟ್ಟಿದ ವಿಷವನ್ನು ಪುಡಿಯಾಗಿ ಪರಿವರ್ತಿಸಿ ಮಾರಾಟ ಮಾಡುತ್ತಾರೆ ಎನ್ನಲಾಗಿದೆ. ಮುಖ್ಯವಾಗಿ ಇದನ್ನು ಕ್ಯಾನ್ಸರ್ ಕಾಯಿಲೆಗೆ ಬಳಸಲಾಗುತ್ತದೆ. ಈ ಚೇಳಿನ ವಿಷವನ್ನು ಪ್ರತಿಜೀವಕಗಳು, ಸೌಂದರ್ಯವರ್ಧಕಗಳು, ನೋವು ನಿವಾರಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಒಂದು ಚೇಳು 2 ಮಿಲಿಗ್ರಾಂ ವಿಷವನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ನಾವು 300 ರಿಂದ 400 ಚೇಳುಗಳಿಂದ 1 ಗ್ರಾಂ ವಿಷವನ್ನು ಸಂಗ್ರಹಿಸುತ್ತೇವೆ ಎಂದು ಮೆಟಿನ್ ಹೇಳುತ್ತಾರೆ. ಚೇಳಿನ ವಿಷವು ಘಟಕಗಳನ್ನು ಒಳಗೊಂಡಿದೆ. ಇದರಿಂದ ಅಡ್ಡ ಪರಿಣಾಮಗಳಿಲ್ಲದೆ ಸಂಧಿವಾತವನ್ನು ಕಡಿಮೆ ಮಾಡಬಹುದು ಎಂದು ಅಮೆರಿಕದ ಬೇಲರ್ ಕಾಲೇಜ್ ಆಫ್ ಮೆಡಿಸಿನ್ ನಡೆಸಿದ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಸಂಧಿವಾತ ಮತ್ತು ವೃದ್ಧಾಪ್ಯದಲ್ಲಿ ಕೀಲು ನೋವು ಕಡಿಮೆಯಾಗುತ್ತದೆ. ಚೇಳಿನ ವಿಷದ ಬಳಕೆ ಏನು ಎಂದು ಈಗ ನೀವು ಆಶ್ಚರ್ಯ ಪಡಬಹುದು. ಆಂಟಿವೆನಮ್ ಡೋಸ್ಗಳನ್ನು ಚೇಳಿನ ವಿಷದಿಂದ ತಯಾರಿಸಲಾಗುತ್ತದೆ. ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಚೇಳುಗಳನ್ನು ಬೆಳೆಸಲು ಮತ್ತು ಸಾಕಲು ಇದು ಕಾರಣವಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಗಳಿಗೆ, ವಸ್ತು, ಪ್ರಾಣಿ, ಪಕ್ಷಿಗಳಿಗೆ ತನ್ನದೇ ಆದ ಮಹತ್ವವಿದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಮನೆಯಲ್ಲಿ ಕಾಣಿಸಿಕೊಳ್ಳುವ ಕೆಲವೊಂದಿಷ್ಟು ಪ್ರಾಣಿಗಳು ಸಾಯಿಸದಂತೆ ಹೇಳುತ್ತಾರೆ. ಅಲ್ಲದೆ ಅವುಗಳು ಸುರಕ್ಷಿತವಾಗಿ ಮನೆಯಿಂದ ಹೊರಗೆ ಬಿಟ್ಟು ಬರಲು ತಿಳಿಸುತ್ತಾರೆ. ಅವುಗಳ ಪೈಕಿ ಚೇಳು ಕೂಡ ಒಂದು. ಮನೆಯಲ್ಲಿ ಚೇಳು ಕಂಡರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ. ಮನೆಯನ್ನು ಶುಚಿಗೊಳಿಸುವಾಗ ಚೇಳು ಕಾಣಿಸಿಕೊಂಡರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯುತ್ತೀರಿ ಅಂತ. ಮನೆಯಲ್ಲಿ ಚೇಳುಗಳ ವಾಸಿಸುವುದರಿಂದ ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ. ಇದರರ್ಥ ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಅನುಗ್ರಹ ಇದೆ ಅಂತ. ಇನ್ನ ಚೇಳು ಕಚ್ಚಿದರೆ ತಕ್ಷಣ ಮಾಡಬೇಕಾದ ಮನೆ ಮದ್ದು. ಬೆಳ್ಳುಳ್ಳಿ ಜಜ್ಜಿ ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ನೋವು ಮತ್ತು ಉರಿ ಶಮನವಾಗುವುದು. ಎರಡನೆಯದಾಗಿ ಕಚ್ಚಿದ ಜಾಗಕ್ಕೆ ತುಳಸಿ ಬೇರನ್ನು ನಿಂಬೆರಸದಲ್ಲಿ ತೇಯ್ದು ಚೇಳು ಕಚ್ಚಿದ ಜಾಗಕ್ಕೆ ಹಚ್ಚಬೇಕು. ಮತ್ತೆ ಮೂರನೆಯದಾಗಿ ಹುಣಸೆ ಬೀಜವನ್ನು ಕಲ್ಲಿನಲ್ಲಿ ತೇಯ್ದು ಕಚ್ಚಿದ ಭಾಗಕ್ಕೆ ಹಚ್ಚಿದರೆ ಹಿಡಿದುಕೊಳ್ಳುತ್ತದೆ. ವಿಷ ಇಳಿದ ನಂತರ ಬೀಳುತ್ತದೆ. ಅಥವಾ ಕಚ್ಚಿದ ಜಾಗಕ್ಕೆ ದೇಶಿ ಹಸುವಿನ ಸಗಣಿ ಲೇಪಿಸಿದರೆ ನೋವು ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಎಲ್ಲಾದರೂ ಕಾಡಿಗೆ ಹೋದಾಗ, ತೋಟ ಗದ್ದೆಗಳಿಗೆ ಹೋದಾಗ ಚೇಳು ಕಚ್ಚಿದರೆ ಉಪಯೋಗವಾಗುವ ಬೆಸ್ಟ್ ಮದ್ದು ಎಂದರೆ ಅದು ಮಾವಿನ ಎಲೆ ಅಥವಾ ಆಲದ ಮರದ ಎಲೆ. ಯಾವುದರೂ ಒಂದನ್ನು ಬಳಸಬಹುದು. ಮಾವಿನ ಎಲೆ ಅಥವಾ ಆಲದ ಮರದ ಎಲೆಯನ್ನು ಜಜ್ಜಿ ಪೇಸ್ಟ್ ಮಾಡಿ ಚೇಳು ಕಚ್ಚಿದ ಜಾಗದಲ್ಲಿ ಹಚ್ಚುವುದರಿಂದ ಉರಿ ಹಾಗೂ ನೋವು ನಿಯಂತ್ರಣಕ್ಕೆ ಬರುತ್ತದೆ. ಕೆಲವೊಮ್ಮೆ ಅತ್ಯಂತ ವಿಷಕಾರಿ ಚೇಳುಗಳು ಕಚ್ಚಿದಾಗ ಅವು ಕಚ್ಚಿದ ಜಾಗದಲ್ಲಿ ಸ್ಪರ್ಶ ಶಕ್ತಿ ಇಲ್ಲವಾಗುತ್ತದೆ. ನಡೆಯುವುದು ಕಷ್ಟವಾಗುತ್ತದೆ. ಮತ್ತೆ ವಾಂತಿಯ ಅನುಭವ, ದೃಷ್ಟಿ ಮಂದಾಗುವುದು, ಉಸಿರಾಟಕ್ಕೆ ಕಷ್ಟವಾಗುವುದು, ಹೃದಯ ಬಡಿತ ಹೆಚ್ಚಾಗುವುದು, ಬಾಯಲ್ಲಿ ಎಂಜಲು ಬರುವುದು ಕಾಣಿಸಿಕೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ವೈದ್ಯರನ್ನು ಕಾಣಲೇಬೇಕು ಎನ್ನುವುದು ವೈದ್ಯರ ಸಲಹೆಯಾಗಿದೆ. ಮತ್ತೆ ಅತಿ ಆಶ್ಚರ್ಯ ಹಾಗೂ ವಿಶೇಷವಾಗಿ ಹೃದಯ ಮಿಡಿಯುವ ವಿಷಯ ಎಂದರೆ ತಾಯಿ ಚೇಳು ಒಂದೇ ಬಾರಿ ಸುಮಾರು 20 ರಿಂದ 25 ಮರಿಗಳಿಗೆ ಜನ್ಮ ನೀಡುತ್ತದೆ. ಮಕ್ಕಳಿಗೆ ಜನ್ಮ ನೀಡಿ ತನ್ನ ಆಯಸ್ಸನ್ನು ಕೊನೆ ಮಾಡಿಕೊಳ್ಳುತ್ತದೆ. ಕಾರಣ ಮರಿಗಳಿಗೆ ಜನ್ಮ ನೀಡಿದ ನಂತರ ಮರಿಗಳಿಗೆ ಆಹಾರವಿಲ್ಲದ ಕಾರಣ ತನ್ನ ಮರಿಗಳಿಗೆ ತನ್ನನ್ನೇ ಅರ್ಪಿಸಿಕೊಂಡು ತನ್ನ ಜೀವನವನ್ನು ಕೊನೆ ಮಾಡಿಕೊಳ್ಳುತ್ತದೆ. ಮರಿಗಳು ಹುಟ್ಟಿದ ತಕ್ಷಣ ತಿನ್ನಲು ಆಹಾರವಿಲ್ಲದೆ ತನ್ನ ತಾಯಿಯನ್ನೇ ತಿನ್ನಲು ಪ್ರಾರಂಭಿಸುತ್ತವೆ. ತಾಯಿ ಚೇಳು ಮರಿಗಳ ಹಸಿವನ್ನು ಅರ್ಥಮಾಡಿಕೊಂಡು ತಾಯಿ ತನ್ನ ದೇಹವನ್ನೇ ಆಹಾರವನ್ನಾಗಿ ತನ್ನ ಮರಿಗಳಿಗೆ ಅರ್ಪಿಸುತ್ತದೆ ಎಂದು ಮೂಲಗಳ ಪ್ರಕಾರ ಅಧ್ಯಯನ ತಿಳಿಸಿವೆ. ಇದು ಚೇಳು ಬಗ್ಗೆ ಮಾಹಿತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರುತ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೇನೇ ಶೇರ್ ಮಾಡಿ.